ನನಗೆ ಒಬ್ಬಕ್ಕೆ ಆಗಿದೆ, ಇನ್ನೊಬ್ರಿಗೆ ಮಾಡೋಕ್ಕೂ ಬಿಡಂಗಿಲ್ಲ ನಾವು ಇದನ್ನು. ನಾವು ಸತ್ರ ಇನ್ನೊಬ್ರು ಬಡ್ರು ಜನ ಎಷ್ಟು ಜನ ಇಟ್ಟಿರ್ತಾರೆ ಈ ಥರ ಬಂಗಾರ, ಮತ್ತು ಎಲ್ಲರಿಗೆ ಇದೇ ಥರ ಮಾಡ್ಕೊತ ಹೊಂಟ್ರೆ ನಮ್ಮ ಬಿಟ್ಟಿರ್ತೀವಿಲ್ರಿ ನಾವು. ಹಿಂಗೆ ಮಾಡ್ಕೊತ ಹೋದ್ರೆ ಹೆಂಗೆ ರೀ ಅವ್ರದ್ದು? ಆ ಸೊಲ್ಯೂಷನ್ ಕೊಡುತ್ತಾನ ನಾ ಬಿಡಂಗಿಲ್ಲ ರೀ ಇದನ್ನು. ನಾನು 2 ಮಕ್ಳು ಕರ್ಕೊತೀನಿ, ಹೋಗಿ ಅಲ್ಲಿ ಕೂಡ್ತೀನಿ. ನನ್ನ ಗಂಡಂಗೆ ಆರಾಮಾದ್ರೆ ಚಲೋ, ಆರಾಮಾಗಲಿಲ್ಲ ಅಂದ್ರೆ ಅವ್ರ ಹೆಸರು ಮ್ಯಾಗ ಬರ್ದಿಟ್ಟು ನಾನು ಸಾಯ್ತೀನಿ ರೀ. ಏನು ಮಾಡ್ಯಾರ, ಹೋಗಿ ಕಂಪ್ಲೇಂಟ್ ಕೊಟ್ಟಾರಿ. ಕಂಪ್ಲೇಂಟ್ ಕೊಟ್ಟ ಮ್ಯಾಗ ಪೊಲೀಸರು ಪರಿಹಾರ ನೀಡಬೇಕಿಲ್ರಿ. ಬಡವ್ರಿಗೆ ಈ ಥರ ಮಾಡ್ಕೊತ ಹೋದ್ರೆ ಎಷ್ಟು ಜನಕ್ಕೆ ಮಾಡ್ಯಾರ ಇವ್ರು ಹಿಂಗೆ? ಅದನ್ನು ಡೂಪ್ಲಿಕೇಟ್ ಅಂತ ಹೇಳಕತ್ತಾರಂತ್ರಿ. ನೀನೇ ಮಾಡಿ ಇದನ್ನು ಎಲ್ಲ ಅದನ್ನು CC ಕ್ಯಾಮ್ರಾದು ಒಂದು 15 ದಿನ ಅಡ್ಡಾಡ್ಸ್ಯಾರಿ. ಅದು ಬರ್ತೈತಿ, ಇದು ಫುಟೇಜ್ ಬರ್ತೈತಿ ಅಂತೇಳಿ. ಅದು ಯಾವ ಫುಟೇಜು ಬಂದಿಲ್ಲ, ತೋರಿಸಿದ್ರು. ಮೇಡಮ್ PS ಅದಾರಲ್ರಿ, ನಮ್ಮ ಮನೆಯವ್ರಿಗೆ ಹೊಡ್ಯಾಕೆ ಬರೋದು, ಆಮೇಲೆ ಅವರೆಲ್ಲ ಬ್ಯಾಂಕ್ದವ್ರ ಗ್ರೂಪ್ ಒಳಗೆ ಮಾತಾಡೋದು ಮೇಡಮ್ ಜೊತೆ, ಆಮೇಲೆ ಹೊರಗೆ ಬಂದು ಕಿರಿಕಿರಿ ಮಾಡತ್ತಾರಂತ್ರಿ. ಏನು ನೀನೇ ಮಾಡಿ ಸಿಕ್ಕಂದ್ರೆ ಒಳಗೆ ಹಾಕ್ತೀನಿ, ನೀನು ಹೊಡಿತೀನಿ, ನೀನು ಹಂಗೆ ಹಿಂಗೆಲ್ಲ ಕಿರಿಕಿರಿ ಮಾಡ. ಇದೇ ಥರ ಪೊಲೀಸ್ ಮಾಡಿದ್ರೆ ನಾವು ಕಂಪ್ಲೇಂಟ್ ಕೊಡ್ದ ಪೊಲೀಸ್ರಿಗೆ ನಮ್ಗೆ ಹಿಂಗೆ ಅವ್ರು ಉಲ್ಟಾ ಹೊಡೆದ್ರೆ ಹೆಂಗೆ ಆಗ್ತೈತಿ ಹೇಳ್ರಿ? ಈಗ ಏನ್ರ ಕಾರಣ ನನ್ನ ಗಂಡ ಹೆಚ್ಚು ಕಡಿಮೆ ಆಯ್ತಂದ್ರೆ ಮೇಡಮ ಕಾರಣ. ಇದಕ್ಕೆ ನನ್ನ ಗಂಡ 2 ಮಕ್ಳು ತೊಗೊಂಡು ಎಲ್ಲಿ ಹೋಗ್ಬೇಕು ಅವ್ರ ಏನ್ರಿ? ನನಗೆ ಸೊಲ್ಯೂಷನ್ ಬೇಕ್ರಿ ಇದಕ್ಕೆ. ನನಗೆ ಪೊಲೀಸ್ರು ಈ ಥರ ನಮಗೆ ಹಿಂಗೆ ಮೋಸ ಮಾಡಿದ್ರೆ ಎಷ್ಟು ಜನಕ್ಕೆ ಮೋಸ ಮಾಡ್ಯಾರ ಬ್ಯಾಂಕಿನವರು, ಪೊಲೀಸರು ಈ ಥರ ನಮ್ಮ ಬಂಗಾರ ತೊಗೊಂಡು ನಮ್ಮ ಬಡ್ಡಿ ತೊಗೊಂಡು ನಮಗೆ ಡೂಪ್ಲಿಕೇಟ್ ಕೊಡ್ತಾರೆ ಅಂದ್ರೆ ಎಷ್ಟು ಜನಕ್ಕೆ ಮಾಡ್ಯಾರ ಇವರು? ಬಡ್ರು ಎಷ್ಟು ಜನ ಸತ್ತಿರ್ಬೇಕು ಈ ಥರ? ಇದಕ್ಕೆ ಒಂದು ಏನರ ದಾರಿ ಹುಡುಕಿ ಕೊಡಬೇಕು. ಇಲ್ಲಾಂದ್ರೆ ನಾ ಎಲ್ಲತ್ರ ಮ್ಯಾಗ ಎಷ್ಟು ಜನ ಅದಾರಲ್ಲ ಏನೇನು ಮಾಡ್ಯಾರ ಒಟ್ಟು ಹೆಸರು ಬರ್ದಿಟ್ಟು ನನ್ನ ಗಂಡ ಸತ್ರ ಅವ್ರನ್ನ ಹಿಡಿಯಕಿ ನಾ ಈಗ. ಇದು ಬ್ಯಾಂಕ್ ಒಳಗೆ ನಾವು ಬಂಗಾರ ಇಟ್ಟಿದ್ದೇವೆ ರೀ. ನನ್ನ ಬಂಗಾರ ಇತ್ತದು 2.5 ತೊಲಿ ಚೈನ್ ಇತ್ತದ, ಆಮೇಲೆ ಟೋಟಲ್ 3 ತೊಲಿ ಇತ್ತದ 3.5 ಮ್ಯಾಗ. ಅದು ಎಲ್ಲ ಬಂಗಾರ ಏನು ಮಾಡ್ಯಾರ 2 ವರ್ಷದಿಂದ ಇಟ್ಟಿದ್ದೆ ರೀ ನಾನು. ಅದ್ರ ಬಡ್ಡಿನ ಕಟ್ಕೋದು ಬಂದಿರಿ ನಾವು. ಆಮೇಲೆ ಲಾಸ್ಟಿಗೆ ರಿನ್ವಾಲ್ ಬಂದಿದ್ರಿ. ಅದು ರಿನ್ವಾಲ್ ಬರೋಣ ನಮ್ಮ ಮನೆಯವ್ರು ಫೋನ್ ಹಚ್ಚಿ ಕರೆದಾರಲ್ರಿ, ಹೋಗಿದ್ರು. ಅದು ರಿನ್ವಾಲ್ ಹೋದಾಗ ಈ ಬ್ಯಾಂಕಿನಿಂದ ಬೇರೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಅಂತ ಹೇಳ್ಯಾರಿ. ಆಯ್ತಂತ ಹೇಳೋಣ ತಡ ಇವ್ರು ಈ ಬ್ಯಾಂಕಿದಿಂದ ಆ ಬ್ಯಾಂಕಿನವ್ರು ತೊಗೊಳಕ್ಕೆ ಬಂದಾರಿ, ತೊಗೊಂಡು ಹೋಗ್ಯಾರ. ಅದು ಅಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗೈತೆ ಡೂಪ್ಲಿಕೇಟ್ ಅಂತೇಳಿ. ಈ ಜನ ಬ್ಯಾಂಕ್ದವ್ರು ಕೊಟ್ಟಾರಂತ್ರಿ, ಮುತ್ತೂಟ್ ಫೈನಾನ್ಸ್ದವ್ರಿಗೆ ರೀ. ಅವ್ರಿಗೆ ಕೊಟ್ರಂತ್ರಿ ಡೂಪ್ಲಿಕೇಟ್ ಐತಿ ಅಂತ ಹೇಳ್ದ. ಅವ್ರು ತಂದ ಇವರು ನಮ್ಮ ಮನೆಯವ್ರ ಡೂಪ್ಲಿಕೇಟ ಬಂಗಾರ ಐತಿದ್ದು ನೀವು ಒರಿಜಿನಲ್ ಇಟ್ಟಿಲ್ಲ ಅಂತೇಳಿ ಇವ್ರಿಗೆ ರಿಟರ್ನ್ ಬಿದ್ದಾರಿ. ನಮ್ಮ ಮನೆಯವ್ರು ಏನು ಮಾಡ್ಯಾರ, ಹೋಗಿ ಕಂಪ್ಲೇಂಟ್ ಕೊಟ್ಟಾರಿ. ಕಂಪ್ಲೇಂಟ್ ಕೊಟ್ಟ ಮ್ಯಾಗ ಪೊಲೀಸರು ಪರಿಹಾರ ನೀಡಬೇಕಿಲ್ರಿ? ಬಡವ್ರಿಗೆ ಈ ಥರ ಮಾಡ್ಕೊತ ಹೋದ್ರೆ ಎಷ್ಟು ಜನಕ್ಕೆ ಮಾಡ್ಯಾರ ಇವ್ರು ಹಿಂಗೆ? ಅದನ್ನು ಡೂಪ್ಲಿಕೇಟ್ ಅಂತ ಹೇಳಕತ್ತಾರಂತ್ರಿ. ನೀನೇ ಮಾಡಿ ಇದನ್ನು ಎಲ್ಲ ಅದನ್ನು CC ಕ್ಯಾಮ್ರಾದು ಒಂದು 15 ದಿನ ಅಡ್ಡಾಡ್ಸ್ಯಾರಿ. ಅದು ಬರ್ತೈತಿ, ಇದು ಫುಟೇಜ್ ಬರ್ತೈತಿ ಅಂತೇಳಿ. ಅದು ಯಾವ ಫುಟೇಜು ಬಂದಿಲ್ಲ, ತೋರಿಸಿದ್ರು ಪ್ರೂಫೇ ಇಲ್ರಿ ಅಲ್ಲಿ. ಆಮೇಲೆ ಮೇಡಮ್ PS ಅದಾರಲ್ರಿ, ನಮ್ಮ ಮನೆಯವ್ರಿಗೆ ಹೊಡ್ಯಾಕೆ ಬರೋದು, ಆಮೇಲೆ ಅವರೆಲ್ಲ ಬ್ಯಾಂಕ್ದವ್ರ ಗ್ರೂಪ್ ಒಳಗೆ ಮಾತಾಡೋದು ಮೇಡಮ್ ಜೊತೆ, ಆಮೇಲೆ ಹೊರಗೆ ಬಂದು ಕಿರಿಕಿರಿ ಮಾಡತ್ತಾರಂತ್ರಿ. ಏನು ನೀನೇ ಮಾಡಿ ಸಿಕ್ಕಂದ್ರೆ ಒಳಗೆ ಹಾಕ್ತೀನಿ, ನೀನು ಹೊಡಿತೀನಿ, ನೀನು ಹಂಗೆ ಹಿಂಗೆಲ್ಲ ಕಿರಿಕಿರಿ ಮಾಡೋಣ. ನಿನ್ನೆ ನೈಟ್ ನಮ್ಮ ಮನ್ಯಾಗ ಬಂದ್ರಿ ಹಿಂಗೆ ಅನ್ನತ್ತಾರಂತಂದ್ರೆ ಅದಕ್ಕೆ ಏನ್ರ ಸೊಲ್ಯೂಷನ್ ಹುಡ್ಕ್ಯಾಡೋನು, ಇನ್ನೊಂದು ಸ್ವಲ್ಪ ಹೋಗಿ ಕೇಳೋಣ ಅಂತ ಅಂದೇರಿ ನಾ. ಅಣ್ಣ ನಮ್ಮ ಮನೆಯವ್ರು ಏನಂದ್ರೆ ಇವ್ರು ಹಿಂಗೆ ಅನ್ನಕತ್ತಾರ, ಭಾಳ ಕಿರಿಕಿರಿ ಮಾಡತ್ತಾರ ಅಂತ ಮುಂಜಾನೆ ಹೋದ್ರೆ 1:30 ಫೋನೆ 12 ಮುಂಜಾನೆ 7ಕ್ಕೆ ಹೋದ್ರೆ 12 ಬಂದಾರಿ. ಆಮೇಲೆ ಬಂದು ಸುಸ್ತಾಗೈತಿ, ಚಕ್ರ ಬರ್ತೈತಿ ಅನ್ನಕತ್ರಿ ನನಗೆ. ಅಣ್ಣನೇ ಚಕ್ರ ಯಾಕೆ ಬರ್ತೈತಿ, ಮೊದಲು ಪೀಡ್ಸೈತ್ರಿ ಅವ್ರಿಗೆ, ಆಮೇಲೆ ಟ್ಯಾಬ್ಲೆಟು ಕಂಟಿನ್ಯೂ ಅದಾವೆ. ನಾ ಯಾವಾಗಲೂ ಬಂದು ಇಲ್ಲೇ ಸರ್ಕಾರ ದವಾಖಾನೆ ತೋರಿಸ್ತೀನಿ ರೀ. ಹಾಸ್ಪಿಟ್ಲಿಗೆ ಕರ್ಕೊಂಡು ಗಾಡಿ ಮೇಲೆ ಬರಾಕತ್ತಾರ, ನನಗೆ ಫುಲ್ ತ್ರಾಸ ಆಕತ್ತವ್ರಿಗೆ. ಅಣ್ಣ ನಾನು ಅಲ್ಲೇ ಗಾಡಿ ಸ್ಟಾಪ್ ಮಾಡಿ ಬಂದೆ, ಇವ್ರಿಗೆ ಕರ್ಕೊಂಬಂದೆ ರೀ ಈ ಕಡೆ. ಬರೋಣ ತಡ ಫುಲ್ ಬೆವ್ರು ಬರಾಕತ್ತ, ಚಕ್ರ ಬರಾಕತ್ರಿ. ಇಮಿಡಿಯೇಟ್ಲಿ ಸರ್ ಬಂದು ಚೆಕ್ ಮಾಡಿದ್ರು, ಇಲ್ಲ ಪಾಯ್ಸನ್ ತೊಗೊಂಡಾರ ಇವ್ರು ಅಂತೇಳಿ ಅಡ್ಮಿಟ್ ಮಾಡಿದ್ರಿ. ಆಮೇಲೆ ಮತ್ತೆ ಇದೇ ಥರ ಪೊಲೀಸ್ ಮಾಡಿದ್ರೆ ನಾವು ಕಂಪ್ಲೇಂಟ್ ಕೊಡ್ದ ಪೊಲೀಸ್ರಿಗೆ ನಮ್ಗೆ ಹಿಂಗೆ ಅವ್ರು ಉಲ್ಟಾ ಹೊಡೆದ್ರೆ ಹೆಂಗೆ ಆಗ್ತೈತಿ ಹೇಳ್ರಿ? ಈಗ ಏನರ ಕಾರಣ ನನ್ನ ಗಂಡ ಹೆಚ್ಚು ಕಡಿಮೆ ಆಯ್ತಂದ್ರೆ ನಮ್ಮ ಮೇಡಮ್ಗೆ ಬಿಡೋದಿಲ್ಲ, ಸರ್ಗೆ ಬಿಡೋದಿಲ್ಲ ರೀ. ನಾನು ಜನ ಬ್ಯಾಂಕ್ದವ್ರ ಮೇಡಮ ಕಾರಣ ಇದಕ್ಕೆ. ನನ್ನ ಗಂಡ 2 ಮಕ್ಳು ತೊಗೊಂಡು ಎಲ್ಲಿ ಹೋಗ್ಬೇಕು ಅವ್ರ ಹಾದಿ ತೋರಿಸ್ಬೇಕು ನನಗೆ. 2 ಮಕ್ಳು ಅದಾವ್ರಿ ನನಗೆ. ಹಿಂಗೆಲ್ಲ ಬಂಗಾರ ಇಟ್ಟಿದ್ರೆ ನಮಗೆ ಮೋಸ ಮಾಡಿ ನಮ್ಮ ಬಡ್ಡಿ ತಿಂದು ಹಿಂಗೆ ಮಾಡಿದ್ರೆ ಹೆಂಗೆ ಆತೈತ್ರಿ? ಈಗ ನನ್ನ ಗಂಡ ಏನ್ರಾದ್ರೆ ಸತ್ರ ಯಾರು ನೋಡ್ಕೊತಾರ್ರಿ? ಈಗ 2 ಮಕ್ಳು ಅದಾವ ನನಗೆ. 2 ವರ್ಷದಿಂದ ಇಟ್ಟಿನ್ರಿ ನಾನು. ಹಾಂ ರೀ, 2 ವರ್ಷ ಆಯ್ತು ರೀ ಬಂಗಾರ ಇಟ್ಟು. ಅವ್ರ ಮಾಡಿದ್ರಿ ಜನದವ್ರು ಫೋನ್ ಮಾಡೋಣ, ರಿನ್ವಾಲ್ಗೆ ಐತಂತ ಹೋಗೋಣ, ಎಲ್ಲ ಗೇಮ್ ಮಾಡಿ ಉಲ್ಟಾ ಪಲ್ಟಾ ಮಾಡಿ ಕಂಪ್ಲೀಟ್ ಮಾಡಿದ್ರು. ನಮ್ಮ ಮನೆಯವ್ರು ಅಷ್ಟೇ ಹೋಗಿದ್ರಿ. ಅವ್ರ ತಗೊಂಡ್ ಹೋಗ್ಯಾರಿ. ಮುತ್ತೂಟ್ ಫೈನಾನ್ಸ್ದವ್ರಿಗೆ ಕರ್ಸ್ಯಾರಿ, ಅವ್ರ ಕೈಯಾಗ ಕೊಟ್ಟಾರ. ಅವರೇ ಒಯ್ದು ಅಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗೈತಿ, ರಿಟರ್ನ್ ತಂದು ಅವ್ರಿಗೆ ಬ್ಯಾಂಕಿಗೆ ಕೊಟ್ಟಾರಿ. ಅವಾಗ ಗೊತ್ತಾಗೈತಿ ಅದು ಡೂಪ್ಲಿಕೇಟ್ ಐತಿ ಅಂತೇಳಿ. ಇಲ್ರಿ, ಮುತ್ತೂಟ್ ಫೈನಾನ್ಸ್ದವ್ರ ಕೈಯಾಗ ಕೊಟ್ಟಿದ್ರಿ ಅದನ್ನ. ಅವ್ರು ಬಂದಿದ್ರಂತ್ರಿ. ಅವ್ರು ಬಂದ ಒಯ್ದು ಅಲ್ಲಿ ಚೆಕ್ ಮಾಡ್ಯಾರ. ಅವ್ರ ಇದಕ್ಕೆ ಅಮೌಂಟ್ ಎಷ್ಟೈತಿ ಅವ್ರ ಟ್ರಾನ್ಸ್ಫರ್ ಮಾಡ್ಯಾರಂತ್ರಿ. ಇಲ್ಲಿ ಮಾಡಿ ಬಂಗಾರ ಅವ್ರು ಇಟ್ಕೊಂಡ ನಮಗೆ ಕೊಡೋರಿದ್ರಿ ಅವ್ರು. ಅದು ಅಲ್ಲೇ ಗೊತ್ತಾಗೈತ್ರಿ ಡೂಪ್ಲಿಕೇಟ್ ಅಂತೇಳಿ. ಅವಾಗ ಬಂದಿಲ್ಲ ಇದು ಮಾಡೋಣ, ಇವ್ರು ಕಂಪ್ಲೀಟ್ ಮಾಡ್ಯಾರ ಡೂಪ್ಲಿಕೇಟ್ ಐತಿ ಅಂತ ಹೇಳೋಣ ತಡ. ಇಲ್ಲ ನೀನೇ ಮಾಡಿದ್ದನ್ನು ಚೇಂಜ್ ಅಂತಂತಾರೆ. ಅವ್ನ ಕೈ ಬಂಗಾರ ಕೊಟ್ಟಿಲ್ಲ, ಚೇಂಜ್ ಹೆಂಗೆ ಆಗ್ತೈತಿ? ಅದು ಬೇಕಲ್ರಿ. CC ಫುಟೇಜ್ ಎಲ್ಲ ಚೆಕ್ ಮಾಡಿದ್ರು ಏನೂ ಇಲ್ಲ. ಮೇಡಮ್ನ ಹೊಡ್ಯಾಕೆ ಬರತ್ತಾಳ್ರಿ ಅವ್ರಿಗೆ. ಒಂದು 15 ದಿನ ಆಯ್ತು ಬೇಕ್ರಿ ಬಂದು ಇಟ್ಟಿನಿ ನಾನು. ಅದ್ರದ್ದು ಬಾಡಿ ಕಟ್ಟಬೇಕು 15 ದಿವ್ಸದಿಂದ ಬೇಕ್ರಿದು. ಈಗ 5 ನಿಮಿಷಗೊಮ್ಮೆ ಕರ್ಕೊಂಡು ಹೋಗ್ತಾರಿ. ಕರ್ಕೊಂಡು ಹೋಗೋದು, ಕರ್ಕೊಂಡು ಹೋಗಿ ಆಮೇಲೆ ಇಲ್ಲ ಮೇಡಮ್ ಬಂದಿಲ್ಲ, ನಾಳೆ ಬಾ, ನಾಡಿದ್ದ ಬಾ,
ಈಗ ಎಷ್ಟು ದಿನ ಹಿಂಗ ವೇಟ್ ಮಾಡ್ಸೋದ್ರಿ 15 ದಿವಸ ಆಯ್ತ್ರಿ ಇದು ಹಿಂಗ್ ಮಾಡಾಕತ್ತ ನಡೆದೈತ್ರಿ ಇದು ಅವ್ರು ಏನೇನ್ ಪುಡಿ ಕುಡ್ದಾರಿ ಇವತ್ತೇ ಕುಡ್ದಾರಿ ಅವ್ರು ರೀ ಅದು ನಂಗೆ ಗೊತ್ತೇ ಆಗಿಲ್ರಿ ಅವ್ರಿಗೆ ಪೀಡ್ಸ್ ಬರ್ತೈತೆಲ್ಲ ಅದೇ ಅನ್ಕೊಂಡ ಹಾಸ್ಪಿಟಲ್ ತೊಗೊಂಬಂದಿನ ಚಕ್ರ ಬರ್ತೈತೆ ನಾನು ಇಲ್ಲಿ ಬಂದ ಮೇಲೆ ಚೆಕ್ ಮಾಡೋ ಗೊತ್ತಾಗೈತ್ರಿ ಅದು ಅವ್ರು ತಗೊಂಡಾರಂತೆ ಅವರೇ ಹೇಳಿದ್ರು ಒಪ್ಕೊಂಡ್ರ ನಾ ಕುಡ್ದೀನಿ ಹಿಂಗೆ ನಂಗೆ ಪ್ರಾಬ್ಲಮ್ ಆಗೈತಿ ನಾ ಸಾಯ್ತೀನಿ ಅಂತ ಅನ್ನಕತ್ರ ಮತ್ತೆ ಹಿಂಗೆಲ್ಲ ಪ್ರಾಬ್ಲಮ್ ಆದ್ರೆ ನನ್ನ ಮಕ್ಳು ತಗೊಂಡ್ ಎಲ್ಲಿ ಹೋಗ್ಬೇಕ್ರಿ 2 ಮಕ್ಳದ ನಾನು ಇದಕ್ಕೇನ್ರಿ ನಾನು ಸೊಲ್ಯೂಷನ್ ಬೇಕ್ರಿ ಇದಕ್ಕೆ ನನಗೆ ಪೊಲೀಸ್ರು ಈ ತರ ನಮಗ ಹಿಂಗ್ ಮೋಸ ಮಾಡಿದ್ರೆ ಎಷ್ಟು ಜನಕ್ಕೆ ಮೋಸ ಮಾಡ್ಯಾರ ಬ್ಯಾಂಕಿನವರು ಪೊಲೀಸರು ಈ ತರ ನಮ್ ಬಂಗಾರ ತಗೊಂಡ್ ನಮ್ ಬಡ್ಡಿ ತಗೊಂಡ್ ನಮಗೆ ಡೂಪ್ಲಿಕೇಟ್ ಕೊಡ್ತಾರ ಅಂದ್ರೆ ಎಷ್ಟು ಜನಕ್ಕೆ ಮಾಡ್ಯಾರ ಇವ್ರು ಬಡ್ರು ಎಷ್ಟು ಜನ ಸತ್ತಿರ್ಬೇಕು ಈ ತರ ಆಗಿ ಸೊಲ್ಯೂಷನ್ ಬೇಕ್ರಿ ಇದಕ್ಕೆ ಒಂದೇನ್ರ ದಾರಿ ಹುಡುಕ್ ಕೊಡ್ಬೇಕು ಇಲ್ಲಾಂದ್ರೆ ನಾ ಎಲ್ಲತ್ರ ಮ್ಯಾಗ ಎಷ್ಟು ಜನ ಅದಾರಲ್ಲ ಏನೇನ್ ಮಾಡ್ಯಾರ ಒಟ್ಟು ಹೆಸರು ಬರ್ದಿಟ್ಟು ನನ್ ಗಂಡ ಸತ್ರ ಅವ್ರನ್ನ ಹಿಡಿಯಕಿ ನಾ ಈಗ 3 ತೊಲಿ ಇತ್ರಿ ಅದು ಟೋಟಲ್ 3 ತೊಲಿ ಇತ್ರಿ ಅದೆಲ್ಲ ಅದು ಕಿವ್ಯಾಗಿಂದ ಹಿಂಗ ಅಷ್ಟ ಕೊಟ್ಟಾರಿ ಅವ್ರು ತಾಳಿ ಚೈನ್ ಡೂಪ್ಲಿಕೇಟ್ ಕೊಟ್ಟಾರ ನನಗೆ ಅದು ಇನ್ನೊಂದು ಬ್ಯಾಂಕಿಗೆ ಹೋದಾಗ ಗೊತ್ತಾಗೈತಿ ಅದು ನಮಗೆ ನಂದು ಒಂದು ಕಿವ್ಯಾನ್ ಸೆಟ್ 2 ರಿಂಗ್ ಆಮೇಲೆ ಒಂದು ಕೈ ರಿಂಗ್ ಇದ್ರಿ ಎಲ್ಲ ಅದಾವ್ರಿ ನಾ ಕಡೆ ಅಷ್ಟು ಅದಾವ ವಿಡಿಯೋ ಐತ್ರಿ ಎಲ್ಲ ಅದಾವ್ರಿ ನಾ ಇಡಾಗಿಟ್ಟಿದ್ದು ವಿಡಿಯೋ ಮಾಡ್ಕೊಂಡಿನ ಫೋಟೋನು ಅದಾವ್ರಿ ಅವ್ರ ಇಡೋ ಟೈಮಿಗೆ ರೀ ಎಲ್ಲ ಅದಾವ್ರಿ ಆಮೇಲೆ ಈಗ ಅದು ಫಸ್ಟ್ ಇದ್ದಿದ್ದು ಒರಿಜಿನಲ್ ಐತಿ ಕಮ್ಮಿ ತೂಕಿಂದ ಐತ್ರಿ ನಂದು ಚೆಕ್ ಮಾಡಿ ತಗೊಂಡಾರಿ ಅವ್ರ ಕಡೆ ಎಲ್ಲ ರೆಕಾರ್ಡಿಂಗ್ ಅದ ಅವ್ರು ಮಾತಾಡಿದ ನನ್ನ ಕಡೆ ರೀ ಈ ಕೊಡಾಗಿಂದ 3 ತಲಿ ಮ್ಯಾಗ ಐತ್ರಿ ಡೂಪ್ಲಿಕೇಟ್ ಇದ್ದಿದ್ರಿ 3 ತಲಿ ಟೋಟಲ್ ರೀ ಅದ್ರ ತಾಳಿ ಚೈನ್ ಒಂದ ಡೂಪ್ಲಿಕೇಟ್ ಬಂದೈತ್ರಿ ನನಗ ಅದು ತಾಳಿ ಒಂದು ಕಿವ್ಯಾನ್ ಸೆಟ್ ಇಟ್ಟಿದ್ರ ಒಂದ್ ಉಂಗ್ರ ಇಟ್ಟಿದ್ರಿ ಅದು ಬ್ಯಾಂಕ್ ಅವ್ರು ಮಾಡ್ಯಾರೋ ಏನ್ ಆ ಬ್ಯಾಂಕ್ ಮಾಡ್ಯಾರ ಗೊತ್ತಿಲ್ರಿ ನಮ್ಮ ಕೈಗಂತೂ ಬಂಗಾರ ಹತ್ತಿಲ್ಲ ಅದು ವರ್ಷ ಅವ್ರ ಇಬ್ರು ಗೇಮ್ ಮಾಡಿ ನಮ್ಯಾಗ ಹಾಕಕತ್ತಾರಿ ಅವ್ರು ಅದು ಸೊಲ್ಯೂಷನ್ ಬೇಕ್ರಿ ನಮ್ಗೆ ಏನಾರೀ ಏನ್ರಿ ನನಗೆ ಒಬ್ಬಕ್ಕೆ ಆಗಿದೆ ಇನ್ನೊಬ್ರಿಗೆ ಮಾಡೋಕ್ಕೂ ಬಿಡಂಗಿಲ್ಲ ನಾವು ಇದನ್ನ ನಾವು ಸತ್ರ ಇನ್ನೊಬ್ರು ಬಡ್ರು ಜನ ಎಷ್ಟು ಜನ ಇಟ್ಟಿರ್ತಾರೆ ಈ ತರ ಬಂಗಾರ ಮತ್ತೆ ಎಲ್ಲರಿಗೂ ಇದೇ ತರ ಮಾಡ್ಕೊತ ಹೊಂಟ್ರೆ ನಮ್ ಬಿಟ್ಟಿರ್ತೀವಿಲ್ರಿ ನಾವು ಹಿಂಗ ಮಾಡ್ಕೊತ ಹೋದ್ರೆ ಹೆಂಗ್ರಿ ಅವ್ರದ್ದು ಆ ಸೊಲ್ಯೂಷನ್ ಕೊಡುತ್ತಾನ ನಾ ಬಿಡಂಗಿಲ್ರಿ ಇದನ್ನ ನಾನು 2 ಮಕ್ಳು ಕರ್ಕೋತೀನಿ ಹೋಗಿ ಅಲ್ಲಿ ಕೂಡ್ತೀನಿ ನನ್ನ ಗಂಡಂಗ ಆರಾಮ ಆದ್ರೆ ಚಲೋ ಆರಾಮ ಆಗ್ಲಿಲ್ಲ ಅಂದ್ರೆ ಅವ್ರ ಹೆಸರು ಮ್ಯಾಗ ಬರ್ದಿಟ್ಟು ನಾನು ಸಾಯ್ತೀನಿ ರೀ ಡಾಕ್ಟರ್ ಹೇಳ್ಯಾರ 24 ತಾಸು ಅನ್ಕ ಅವ್ರಿಗೆ ವೇಟ್ ಮಾಡ್ಬೇಕ ಸೈ ಮಾಡ್ಸ್ಕೊಂತಾರ ನನ್ನ ಕಡೆದ ಅದು ಫೈಸನ್ ಒಳಗೆ ಹೋದ್ರೆ ಹೇಳಕ್ ಬರಲ್ಲ ಸೈ ಮಾಡ್ಕೊಂತಾರಿ ಅವ್ರು ಅದು ಏನ್ರ ಕಾರಣ ಆದ್ರೆ ಅವ್ರು ಅದಕ್ಕೆಲ್ಲ ಜವಾಬ್ದಾರಿ ಕಂಡೀಷನ್ ಅವ್ರ ಚಕ್ರ ಬರಾಕತೈತ್ರಿ ಇನ್ನ ಅಷ್ಟೊಂದ್ ಏನಿಲ್ರಿ ಅವ್ರು ಚಕ್ರ ಬರಾತೈತ್ರಿ ಅವ್ರಿಗಿನ ಡಾಕ್ಟರ್ ಚೆಕ್ ಮಾಡಿ ಹೋಗ್ಯಾರಿ ಇನ್ನ 24 ತಾಸು ಏನು ಹೇಳಲ್ಲ ಸೈ ಮಾಡ್ಕೊಂತಾರ ನನ್ನ ಕಡೆದವ್ರು ಅದಕ್ಕೇನ್ ಬರೋಲ್ಲ ಅಂದಾರಿ ಅವ್ರು ವಿದ್ಯಾ ರೀ ವಿದ್ಯಾ ರಾಜೇಶ್ ಕಲ್ಲೋಳಿ ರೀ ಅವ್ರ ವೈಫ್ ರೀ ನಾನು 35 ರೀ ಅವ್ರಿ ನಮ್ ಬೇಕ್ರಿ ಐತ್ರಿ ಸ್ವಂತ ಸೆಟಲೈಟ್ ಬಸ್ ಸ್ಟ್ಯಾಂಡ್ ಐತಲ್ರಿ ಅಲ್ಲಿ ಬೇಕ್ರಿ ಐತ್ರಿ ನಮ್ಗೆ ಅದು ಬಾಡಿಗೆ ಐತ್ರಿ ಈಗ 15 ದಿವಸ ಬಾಡಿಗೆ ಕಟ್ಟಿಲ್ಲ ಅವ್ರು ಟಾರ್ಚರ್ ಮಾಡತ್ತಾರ ನಮಗೆ ಈಗ ಇವ್ರು ಡೈಲಿ 5 ನಿಮಿಷ ಕರೀದು 4 ತಾಸು ಕೂಡ್ಸುದು ವೇಟ್ ಮಾಡ್ಸಾತಾರಿ ಅಲ್ಲಿ ಈಗ ಅದನ್ನ ಹೆಂಗ್ ಸಾಲ್ವ್ ಮಾಡ್ಕೋಬೇಕು ಇವ್ರಿಗೆ ಏನ್ ಮಾಡ್ಬೇಕ್ರಿ ನಾನು ಮೊದ್ಲೇ ಅವ್ರು ಆರಾಮಿಲ್ಲ ಅವ್ರಿಗೆ ಅವಾಗ ಪೀಡ್ಸ್ ಬರ್ತೈತ್ರಿ ಟ್ಯಾಬ್ಲೆಟ್ ಸ್ಟಾರ್ಟ್ ಅದಾವು ಹೆಚ್ಚು ಕಡಿಮೆ ಏನ್ರ ಆಯ್ತಂದ್ರೆ ಯಾರು ಜಮ್ಯಾಗ ಜವಾಬ್ದಾರಿ ಮಾಡ್ಬೇಕು ಹೇಳ್ರಿ ನಾವು ಈ ತರ ಮಾಡಿದ್ರ